ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜನ ಅಡುಗೆ. ಇವತ್ತು ನಾನು ಎಗ್ ಬಳಸಿ ಮತ್ತು ಈ ಚೀಸ್ನ ಹಾಕಿ ಎಗ್ ಚೀಸ್ ಬರ್ಗರ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸೌತ್ ಇಂಡಿಯನ್ ಅಂದರೆ ಇಲ್ಲಿ ನಾನು ಯಾವ ಲೆಟ್ಯೂಸ್ ಏನು ಯೂಸ್ ಮಾಡ್ತಾಯಿಲ್ಲ, ಸ್ವಲ್ಪ ಸೌತ್ ಇಂಡಿಯನ್ ಟಚ್ ಕೊಟ್ಬಿಟ್ಟು ಮಾಡ್ತಾ ಇರೋವಂಥದ್ದು. ರುಚಿ ಅಂತೂ ಸಖತ್ತಾಗಿರುತ್ತೆ, ಹೆವೆನ್ ಅಂತ ಹೇಳ್ಬೋದು. ನೀವು ಒಂದು ಸರಿ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ನೀವು ಪದೇ ಪದೇ ಮಾಡ್ತಾ ಇರಬೇಕಾಗುತ್ತೆ. ಬನ್ನಿ ಅದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಒಂದು ಬಾಣಲಿ ಇಟ್ಕೊಂಡು ನಾನಿಲ್ಲಿ 1-2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿ ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡಿರಿ, ಏಕೆಂದರೆ ನಾವಲ್ಲಿ ಸ್ವಲ್ಪ ಸ್ಟಫ್ ಮಾಡ್ತೀವಲ್ಲ, ಹಾಗಾಗಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಕೂಡ ಹಾಕಬೇಕು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ, ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ. ಈಗ ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಬೇರೆ ಥರ ವೆಜಿಟೇಬಲ್ಸ್ ಕೂಡ ಹಾಕೊಬೋದು. ನಾನಿಲ್ಲಿ ಬೇಸಿಕ್ ನಾವೇನು ಮಾಡ್ತೀವಿ ಆ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ ತೊಗೊಂಡ್ರೆ 3 ಟೊಮೆಟೊ, ಆ ರೀತಿ. ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ, ಸ್ಮ್ಯಾಶ್ ಥರ ಆಗಬೇಕು. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಅಚ್ಕಾರ ಪುಡಿ 1 ಟೇಬಲ್ ಸ್ಪೂನು, ಹಾಗೆ ಧನಿಯಾ ಪುಡಿ 1 ಟೀ ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ನೀವು ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಮತ್ತು ಜೀರಿಗೆ ಪೌಡರ್ ಕೂಡ ಹಾಕ್ಕೊಬೋದು. ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಚಾಟ್ ಮಸಾಲ ಕೂಡ ಹಾಕ್ಕೊಬೋದು. ಚಾಟ್ ಮಸಾಲ ಇಲ್ಲಾದರೂ ಹಾಕ್ಕೊಬೋದು, ನೀವು ಸ್ಟಫ್ ಮಾಡಬೇಕಾದ್ರೆ ಮೇಲೆ ಉದುರಿಸ್ಕೊಬೋದು. ಈಗ ಅದು ರೆಡಿಯಾಗಿದೆ, ಒಂದು ಕಡೆ ಇಟ್ಕೊಳ್ಳೋಣ ಪಲ್ಯ. ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಅಂದರೆ ಎಗ್ನ ನಾವು ಸ್ವಲ್ಪ ಬುರ್ಜಿ ಥರ ಮಾಡ್ಕೊಬೇಕಾಗತ್ತೆ. 2 ಎಗ್ನ ಹಾಕ್ತಾಯಿದ್ದೀನಿ. ಇಲ್ಲಿ 2 ಎಗ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿನ ಉದುರಿಸ್ಕೊಬೇಕು. ಅಂದರೆ ಸ್ವಲ್ಪ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕು. ಹಾಗಾಗಿ ಹಾಗೇನೂ ಮಾಡ್ಬೋದು, ಆದರೆ ಅದು ಸ್ವಲ್ಪ ಸಪ್ಪೆ ಅನಿಸುತ್ತೆ. ಈ ರೀತಿ ಬುರ್ಜಿ ಥರ ಮಾಡ್ಕೊಬೇಕು ನೋಡಿ, ಈ ರೀತಿ ಆಗುತ್ತೆ. ಇದಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡಿ. ಇವಾಗ ಈ ಬನ್ ತೊಗೊಳ್ತೀವಲ್ಲ, ಇದು ಪ್ಲೇನ್ ಬನ್ನು ಸಿಗುತ್ತೆ ಎಲ್ಲ ಕಡೆ ಬೇಕ್ರಿಗಳಲ್ಲೆಲ್ಲ. ಇದನ್ನು ಹಾಫ್ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಅದೇ ತವ ಮೇಲೆ ನಾನೀಗ ಬೆಣ್ಣೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ. ಇನ್ನು ಸ್ವಲ್ಪ ಬೇಕಿದ್ರೆ ಬೆಣ್ಣೆ ಹಾಕ್ಕೊಬೋದು. ತುಂಬಾ ಓವರ್ ರೋಸ್ಟ್ ಆಗಬಾರ್ದು. ಆ್ಯಕ್ಚುಲಿ ಇಲ್ಲಿ ನಂದು ಫಸ್ಟ್ ಬನ್ನು ಹಾಗೆ ಆಗಿಬಿಡ್ತು, ಒಂಚೂರು ಓವರ್ ರೋಸ್ಟ್ ಆಗ್ಬಿಡುತ್ತೆ. ಯಾಕೆಂದರೆ ಇದ್ರ ಮೇಲೆ ಇಟ್ಕೊಂಡೆ ನಾನೆಲ್ಲ ಅರೇಂಜ್ ಮಾಡೋಕ್ಕೆ ಹೋಗ್ಬಿಟ್ಟೆ. ಹಾಗಾಗಿ ನೋಡಿ, ಈಗ ಬೆಣ್ಣೆ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ನಾನಿಲ್ಲಿ ತವ ಮೇಲೆ ಇಟ್ಕೊಂಡು ಈ ಪಲ್ಯ ಎಲ್ಲ ಹಾಕ್ತಾಯಿದ್ದೀನಿ. ನಾವೇನು ಮಾಡಿ ಇಟ್ಕೊಂಡಿದ್ವಿ ಆ ಪಲ್ಯನ ಹಾಕ್ತಾಯಿದ್ದೀನಿ. ನೀವು ಸಪ್ರೇಟ್ ಪ್ಲೇಟ್ ಮೇಲೆ ಇಟ್ಕೊಂಡು ನೀವು ಇದನ್ನೆಲ್ಲ ಅರೇಂಜ್ ಮಾಡ್ಕೊಬೋದು. ಈ ರೀತಿ ಪ್ಯಾನ್ ಮೇಲೆ ಇಟ್ಕೊಂಡು ಮಾಡೋಕ್ಕೆ ಹೋದಾಗ ಸ್ವಲ್ಪ ಓವರ್ ರೋಸ್ಟ್ ಆಗಿದೆ ನಂದು. ಇಲ್ಲ, ನೀವು ಸ್ಟವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೋಬೇಕು. ಅದಕ್ಕೆ ಎಗ್ ಬುರ್ಜಿನ ಹಾಕ್ತಾಯಿದ್ದೀನಿ. ನಾವೇನು ಎಗ್ ಮಾಡಿ ಇಟ್ಕೊಂಡಿದ್ವಿ ಅದು. ಮತ್ತು ಮೇಲೆ ಚೀಸ್ನ ಹಾಕ್ತಾಯಿದ್ದೀನಿ. ಚೀಸನ್ನು ಹಾಕಿದ್ಮೇಲೆ ಸ್ವಲ್ಪ ಅದು ಮೆಲ್ಟ್ ಆಗಲಿ ಅಂತ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದು ಅಷ್ಟೇ. ಅಲ್ಲಿ ಸ್ವಲ್ಪ ಅದು ಮೆಲ್ಟ್ ಹಂಗೆ ಆಗಿದೆ, ಪರವಾಗಿಲ್ಲ. ನೀವು ಇದಕ್ಕೆ ನಾನು ಸಾಸ್ ಹಾಕೋದು ಮರ್ತಿದ್ದೆ, ಟೊಮೆಟೊ ಸಾಸ್. ಹಾಗಾಗಿ ಒಂದು ಸ್ವಲ್ಪ ಟೊಮೆಟೊ ಸಾಸ್ನ ಹಾಕ್ಕೊಂಡು ನೀವು ಇದನ್ನು ಪ್ಲೇಟ್ ಮೇಲೇ ಅರೇಂಜ್ ಮಾಡ್ಕೊಬೋದು. ನೋಡಿ, ಸ್ವಲ್ಪ ನಂದು ಓವರ್ ರೋಸ್ಟ್ ಆಗಿಬಿಟ್ಟಿದೆ. ನೀವು ಲೈಟಾಗಿ ಬನ್ನನ್ನು ಮಾಡ್ಕೊಂಡಾಗ ಅದು ತುಂಬ ಸಾಫ್ಟಾಗಿ ಬರುತ್ತೆ. ತವ ಮೇಲೆ ಮಾಡ್ಕೋಬೇಕು ಅಂತ ಏನಿಲ್ಲ. ನೋಡಿ, ಬೇರೆದೆಲ್ಲ ನಾನು ಹಾಗೇ ಪ್ಲೇಟ್ ಮೇಲೇ ಅರೇಂಜ್ ಮಾಡಿದ್ದೆ, ಹಾಗಾಗಿ ಲೈಟ್ ಕಲರ್ ಇದೆ. ಒಂದು ಮಾತ್ರ ಅದು ಓವರ್ ರೋಸ್ಟ್ ಆಯಿತು. ಮಾಡ್ಕೊಳ್ಳಿ ಈ ರೀತಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಳಿಗೆ ಮಾಡ್ಕೊಳ್ಳಿ, ತುಂಬ ಇಷ್ಟಪಡ್ತಾರೆ. ಮತ್ತೆ ನೀವು ಮಾಡ್ತಾನೆ ಇರಬೇಕಾಗುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.